ದೀರ್ಘವಾಗಿ ಮಾಡಿದ್ದೇನೆ. ಮತ್ತೇನೆ 2024-25 ಪ್ರತಿ ಕಷ್ಟದಿಂದ ಕಲಿಕಾಂಶವನ್ನು ಆಚರಣೆ ಮಾಡಬೇಕು. ಖಾಸಗಿ ಶಾಲೆ ಅಂತ ಗುರುತಿಸ್ಕೋ ಥರ ಇದೆ. ಯಾಕಂದರೆ ಅಷ್ಟು ಚೆನ್ನಾಗಿ ಅಚ್ಚುಕಟ್ಟವಾಗಿ ಶಾಲೆ ಮಳವಳ್ಳಿ ತಾಲೂಕಲ್ಲೇ ಇದು ಮೊದಲನೇ ಶಾಲೆ ಅಂತ ಅಂದಿಸ್ಕೊಂಡ್ಕೊಂಡಿದೆ. ಹಾಗಾಗಿ ನನ್ನ ವಾರ್ಡಿನಲ್ಲಿ ಇಂಥ ಶಾಲೆ ಇರೋದು ನನ್ನ ಹೆಮ್ಮೆ. ಹಾಗಾಗಿ ಇದು ಕಾರ್ಯಕ್ರಮವನ್ನು ಯಶಸ್ವಿ ಆಗಲಿ ಅಂತ ಹಾರೈಸ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ನಮ್ಮ ಶಿಕ್ಷಣ ಇಲಾಖೆ ಕಲಿಕಾ ಹಬ್ಬವನ್ನು ಎಲ್ಲ ತರಗತಿಯ ಮಕ್ಕಳಿಗೆ ಮಾಡ್ತಾಯಿದ್ರು. ಮಧ್ಯ ವಿಧಾನಪಡಿ ಚಿಕ್ಕಬಿದ್ರೆ ಅವನ್ನ ಎಲ್ಲ ತರಗತಿಗೂ ಮಾಡ್ತಾಯಿದ್ರು. ಈ ವರ್ಷ 1ರಿಂದ 5ನೇ ತರಗತಿಗೆ ಅಷ್ಟು ಮಕ್ಕಳಿಗೂ ಏನು ಬುನಾದಿ ಸಾಮರ್ಥ್ಯ ಮಕ್ಕಳು ಕಲಿಲೇಬೇಕು. ಹಿಂದೆ LSRW ಅಂತ ಇತ್ತು, ಡಿಸೈನಿಂಗು, ಸ್ಪೀಕಿಂಗು, ರೀಡಿಂಗು, ರೈಟಿಂಗ್ ಅಂತ. ಅಂದರೆ ಆಲಿಸುವ ಶಕ್ತಿ ಇರಬೇಕು ಮಕ್ಕಳಿಗೆ, ಓದುವ ಸಾಮರ್ಥ್ಯ ಇರಬೇಕು, ಬರೆಯುವ ಸಾಮರ್ಥ್ಯ ಇರಬೇಕು, ಮಾತನಾಡುವ ಸಾಮರ್ಥ್ಯ ಇರಬೇಕು. ಇವೆಲ್ಲವನ್ನ ಕ್ರೋಢೀಕರಿಸಿ ಇವತ್ತು FLN ಕಲಿಕಾ ಹಬ್ಬವನ್ನು ನಮ್ಮ ಶಿಕ್ಷಣ ಇಲಾಖೆ ಜಾರಿಗೆ ತಂದಿರೋದು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾದಂಥ ಒಂದು ಚಟುವಟಿಕೆ ಅಂತ ನಾನಾದರೂ ಭಾವಿಸ್ತೀನಿ. ಯಾಕೆಂದರೆ 1ರಿಂದ 5ನೇ ತರಗತಿಗೆ ಬೇಕಾದಂಥ ಸಾಮರ್ಥ್ಯಗಳು, ಮಕ್ಕಳು ಆಲಿಸುವಂಥ ಸಾಮರ್ಥ್ಯ, ಕತೆ ಹೇಳುವುದು, ಬರೆಯುವುದು, ಏನಾದರೂ ಕನಸನ್ನು ಕಟ್ಕೊಳ್ಳೋದು, ಇವೆಲ್ಲ ಕಲಿಕಾ ಸಾಮರ್ಥ್ಯಗಳು ಈ ಕಲಿಕಾ ಹಬ್ಬದಲ್ಲಿ FLN ಕಲಿಕಾ ಹಬ್ಬದಲ್ಲಿ ಇದೆ. ಸರ್ಕಾರ ಇದಕ್ಕೆ ಅನುದಾನ ಕೊಟ್ಟು ಕ್ಲಸ್ಟರ್ ವಾರು ನೀವು ಹಬ್ಬದ ರೀತಿ ವಾತಾವರಣನ ನೀವು ಸೃಷ್ಟಿ ಮಾಡಿ ಮಕ್ಕಳಿಗೆ ಕಲಿಕೆ ಉಂಟಾಗಬೇಕು. ಅದರಲ್ಲೂ ಈ ಒಂದು FLN ಕಲಿಕೆ ಯಾರಿಗೆ ಉಪಯೋಗ ಆಗುತ್ತೆ ಅಂದರೆ ತರಗತಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಬಹಳ ಪೂರಕವಾಗಿದೆ ಅಂತ ನಾನಾದರೂ ಭಾವಿಸ್ತೀನಿ. ಜೊತೆಗೆ ಇದು ಮಕ್ಕಳಿಗೆ ಅತ್ಯಗತ್ಯವಾಗಿ ಬೇಕಾದಂತಹ ಒಂದು ಕಾರ್ಯಕ್ರಮ. ಇವೆಲ್ಲವನ್ನ ಮಕ್ಕಳು ಆಲಿಸಿ ತಮ್ಮ ಕಲಿಕೆಯನ್ನು ಪ್ರದರ್ಶನ ಮಾಡಬೇಕು ಅಂತ ನಾನು ಧೈರ್ಯವಾಗಿ, ಯಾಕೆಂದರೆ ನಾವು ಕಲ್ತಿರೋದನ್ನು ಸಂಕೋಚ ಮತ್ತು ಭಯ ಇದ್ದರೆ ಏನೂ ನೀವು ಪ್ರದರ್ಶನ ಮಾಡೋಕ್ಕಾಗಲ್ಲ. ಮನಸ್ಸಲ್ಲಿ ಧೈರ್ಯ ಇರಬೇಕು, ಯಾರಿಗೂ ಅಂಜಬಾರ್ದು, ನಾಚಿಕೆ ಸ್ವಭಾವವನ್ನು ಬಿಡಬೇಕು. ಏನು ನೀವು ಕಲ್ತದ್ದನ್ನು ನೀವು ಪ್ರದರ್ಶನ ಮಾಡ್ತೀರಿ, ಆಗ ನಿಮ್ಮ ಕಲಿಕೆ ನಿಮಗೆ ಅದು ತಲುಪಿದೆ ಅಂತ ಭಾವಿಸ್ತಾಗುತ್ತೆ. ಈ ಕಾರ್ಯಕ್ರಮ ಯಾಕೆಂದರೆ ನಮ್ಮ ಟೌನ್ CRCಲಿ 2-3 ದಿನದಿಂದ ಪಾಪಣ್ಣವರು ಎಲ್ಲ ಶಿಕ್ಷಕರನ್ನು ಸಂಘಟನೆ ಮಾಡಿ ಎಲ್ಲ ಚಟುವಟಿಕೆಗಳು TLMಗಳನ್ನು ಕ್ರೋಢೀಕರಿಸಿ ಒಂದು ರೀತಿ ಶ್ರಮಪಟ್ಟು ಪಾಪಣ್ಣವ್ರು ಮಾಡಿದ್ದಾರೆ. ಅವ್ರಿಗೆ ಎಲ್ಲರೂ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು. ಇನ್ನಿದ್ದವರೆಲ್ಲ ಮಹಿಳಾ ಶಿಕ್ಷಕರ ಹಬ್ಬವನ್ನು ಅರ್ಥಪೂರ್ಣವಾಗಿ ಚೆನ್ನಾಗಿ ಮಾಡಿ ಮಕ್ಕಳ ಜೊತೆ ಖುಷಿಯಾಗಿ ಎಲ್ಲರೂ ಕಲಿಕಾ ಹಬ್ಬವನ್ನು ಯಶಸ್ವಿಗೊಳಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಒಳ್ಳೆಯದಾಗಲಿ.